ಎಲ್ರಿಗೂ ನಮಸ್ಕಾರ. ರಾಧೆ ಬಟ್ಸ್ ಕಿಚನ್ಗೆ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟಿಗೆ ದಿಢೀರಾಗಿ ಮಾಡ್ಕೊಳ್ಬಹುದಾದಂತಹ ಗರಿಗರಿಯಾದ ರಾಗಿ ದೋಸೆ ಬಾಯಿಗೂ ರುಚಿ ಕೊಡುತ್ತೆ, ಆರೋಗ್ಯಕರವೂ ಹೌದು. ಇವಾಗ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಸೂಜಿ ರವೆ ಅಥವಾ ಚಿರೋಟಿ ರವೆ, 1 ಸ್ಪೂನ್ ಜೀರಿಗೆ, 2 ಕಪ್ ನೀರು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾವುದೇ ಗಂಟುಗಳಿರಬಾರ್ದು ಅದರಲ್ಲಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು 10 ನಿಮಿಷ ಬಿಟ್ಬಿಡೋಣ. ಹಾಗೇನೆ ಮುಚ್ಚಳ ಇಟ್ಟು ರವೆ ಎಲ್ಲ ಸ್ವಲ್ಪ ನೀರನ್ನು ಹೀರ್ಕೊಳ್ಳುತ್ತೆ. ಇವಾಗ 10 ನಿಮಿಷ ಆಗಿದೆ. 10 ನಿಮಿಷದ ನಂತರ ತುರಿದಿರುವಂತಹ ಸ್ವಲ್ಪ ಕ್ಯಾರೆಟ್ ತುರಿ, ನಾನಿಲ್ಲಿ ಸಣ್ಣದಾಗಿರೋ 1 ಕ್ಯಾರೆಟ್ ತುರಿ ತಗೊಂಡಿದ್ದೇನೆ, 1 ಈರುಳ್ಳಿ ಕಟ್ ಮಾಡ್ಕೊಂಡಿರುವಂತಹದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸು ಕಟ್ ಮಾಡಿ ಹಾಕೋತಾ ಇದ್ದೇನೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೀರು ಸೇರಿಸ್ಕೊಳ್ಬೇಕು, ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ತವ ಬಿಸಿಯಾಗಿದೆ, ಎಣ್ಣೆ ಹಚ್ಕೊಳ್ತಾ ಇದ್ದೇನೆ. ದೋಸೆ ಹಾಕೋ ಮೊದಲು ಈ ಥರ ಮಗ್ಗಿಚ್ಕೊಳ್ಬೇಕು, ಹಿಟ್ಟೆಲ್ಲ ಕೆಳಗಡೆ ಕೂತಿರುತ್ತೆ. ಇವಾಗ ನೀರು ದೋಸೆ ಹೆಂಗೆ ಹಾಕ್ತೀವಿ ಹಾಗೆ ಹಾಕ್ಕೊಳ್ಬೇಕು. ಬೆಂಕಿಯ ಉರಿ ಮೀಡಿಯಂ ಫ್ಲೇಮಲ್ಲಿ ಇರಲಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 1 ರಿಂದ 2 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ಬೆಂದಿದೆ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಲೋ ಫ್ಲೇಮ್ ಮಾಡಿಕೊಂಡು 1 ನಿಮಿಷ ಹಾಗೇನೆ ಬಿಟ್ಬಿಡಬೇಕು. ಅದು ಚೆನ್ನಾಗಿ ರೋಸ್ಟ್ ಆಗುತ್ತೆ. ನಮಗೆ ಗೊತ್ತಾಗ್ತಾ ಇದೆ ಚೆನ್ನಾಗಿ ಅದು ರೋಸ್ಟ್ ಆಗಿದೆ ಅಂತ ಹೇಳಿ. ಸೈಡೆಲ್ಲ ಬಿಡ್ತಾ ಬರ್ತಾ ಇದೆ. ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ, ತುಂಬಾ ಕ್ರಿಸ್ಪಿಯಾಗಿದೆ. ಆರೋಗ್ಯಕರವಾದಂತಹ ರಾಗಿ ದೋಸೆ ರೆಡಿ ಆಯಿತು. ತುಂಬಾ ಟೇಸ್ಟಿ ಮತ್ತು 100% ಕ್ರಿಸ್ಪಿ ಆಗಿರುವಂತಹ ದೋಸೆ. ದಿಢೀರಾಗಿ ಮಾಡ್ಕೊಳ್ಬಹುದಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ. ಕೇವಲ 15 ನಿಮಿಷದಲ್ಲಿ ದೋಸೆನೇ ರೆಡಿ ಆಯಿತು. ತುಂಬಾ ರುಚಿಕರವಾಗಿದೆ. ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ವಿಡಿಯೋಕ್ಕೊಂದು ಲೈಕ್ ಇರಲಿ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಆಲ್.